ಮಹಾಗಣಾಧಿಪತಿಯ ನಮಃ. ಶ್ರೀಮಾತ್ರೆ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಸರ್ವೋಪನಿಷದುದ್ಗುಷ್ಟಾಯೇ ನಮಃ ಬಗ್ಗೆ ಓದ್ತೀನಿ. ಪರಬ್ರಹ್ಮವೇ ಸತ್ಯವಾದುದೆಂತಲೂ ಅಂತಹ ಪರಬ್ರಹ್ಮ ಪದವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕೆಂದು ಎಲ್ಲ ಉಪನಿಷತ್ತುಗಳಿಂದ ಉದ್ಘೋಷಿಸಲ್ಪಡುವ ಪರಬ್ರಹ್ಮ ಸ್ವರೂಪಿಣಿಯಾಗಿರುವವಳು. ಎಲ್ಲ ಉಪನಿಷತ್ತುಗಳೆಂದರೆ ದಶೋಪನಿಷತ್ ಮಾತ್ರವೇ ಅಲ್ಲ, ಎಲ್ಲ ಉಪನಿಷತ್ತುಗಳೂ ಸೇರಿದರೇನೆ ಸರ್ವೋಪನಿಷತ್ತು ಎನಿಸಿಕೊಳ್ಳುತ್ತದೆ. ಶ್ರೀರಾಮಚಂದ್ರನೇ ಮುಕ್ತಿಕೋಪನಿಷತ್ತಿನಲ್ಲಿ 108 ಉಪನಿಷತ್ತುಗಳ ವಿಚಾರವನ್ನು ತಿಳಿಸಿರುತ್ತಾರೆ. ಮುಂದಿನೆಯದ್ದು ಶಾಂತ್ಯಾತೀತ ಕಳಾತ್ಮಿಕಾಯೇ ನಮಃ. ಆಕಾಶಾಂತರ್ಗತವಾಗಿರುವ ಓಂಕಾರದ ಕಳೆಗೆ ಶಾಂತ್ಯಾತೀತವೆಂದು ಹೆಸರು. ಶಾಂತ್ಯಾತೀತವೆಂದರೆ ಶಾಂತಿ ಸ್ಥಿತಿಗಿಂತಲೂ ಅತೀತವಾದುದೆಂದು ಅರ್ಥ. ಸ್ವಾಭಾವಿಕವಾಗಿ ಶಾಂತಕಾಲವಾಗಿರುವ ಬೆಳಗಿನ ಮತ್ತು ಸಾಯಂಕಾಲದ ಹೊತ್ತಿನಲ್ಲಿ ನಿರ್ಜನವಾದ ಮತ್ತು ಯಾವ ಗಲಭೆಗಳೂ ಇಲ್ಲದ ಸ್ಥಳಕ್ಕೆ ಹೋದಾಗ ಆಕಾಶ ಮೊದಲುಗೊಂಡು ಸರ್ವವೂ ಶಾಂತಿ ಸ್ಥಿತಿಯಲ್ಲಿರುವುದು ನಮಗೆ ಗೋಚರವಾಗುವುದು. ಈ ಶಾಂತಿ ಸ್ವಭಾವಕ್ಕಿಂತಲೂ ಅತೀತವಾಗಿರುವುದು ಮತ್ತು ಕಾರಣವಾಗಿರುವುದು ಆಕಾಶಾಂತರ್ಗತವಾಗಿರುವ ಆನಂದಮಯವಾಗಿರುವ ಕಳಾಸ್ವರೂಪವು. ಮನುಷ್ಯನಲ್ಲೂ ಶಾಂತಿ ಸ್ವಭಾವಕ್ಕಿಂತ ಅತೀತವಾದದ್ದು ಕಳಾ ಸೋಪಾನವಾದ ಉನ್ಮನೀಯ ಸೋಪಾನವು. ಆದುದರಿಂದ ಶ್ರೀದೇವಿಯು ಆಕಾಶಾಂತರ್ಗತವಾದ ಕಳಾಸ್ವರೂಪಿಣಿಯು ಮತ್ತು ಉನ್ಮನೀಯ ಸ್ವರೂಪಿಣಿಯು. ಮುಂದಿನೆಯದ್ದು ಗಂಭೀರಾಯೇ ನಮಃ. ದೇವತ್ವವನ್ನು ಸೂಚಿಸುವ ಸ್ವಭಾವದವಳು. ಮೇಲಿನ ನಾಮದಲ್ಲಿ ತಿಳಿಸಿರುವ ಆಕಾಶಾಂತರ್ಗತವಾದ ಕಳೆಯು ಗಂಭೀರ ಸ್ವಭಾವವಾದುದು ಅಲ್ಲದೆ ನಮ್ಮಲ್ಲಿ ಉನ್ಮಣಿ ಸೋಪಾನವು ದೇವತಾ ತೇಜಃಪುಂಜವಾದ ಸ್ವಭಾವವುಳ್ಳದ್ದು. ಮುಂದಿನೆಯದ್ದು ಗಗನಾಂತಸ್ಥಾಯೇ ನಮಃ. ಆಕಾಶಾಂತರ್ಗತವಾಗಿ ನೆಲೆಸಿರುವವಳು. ಆಕಾಶಾಂತರ್ಗತವಾಗಿರುವುದು ಕಳಾಸ್ವರೂಪ ಮತ್ತು ಪರಬ್ರಹ್ಮ ಸ್ವರೂಪ, ಈ ಎರಡು ಸ್ವಭಾವದವಳು. ಶ್ರೀಮಾತ್ರೆ ನಮಃ.